ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ. ಹಸುರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು. ಪಿ. ಲಂಕೇಶರ ಸಣ್ಣ ಕಥೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಓದುವವರು ಕಿಶೋರ್. ಹೊತ್ತು ಮುಳುಗಿದ ಮೇಲೆ ಕೆಂಪು ಬಣ್ಣ ಪಡುವಲಲ್ಲಿ ಘನವಾಗಿದೆ. ಎಲೆಯಡಿಕೆ ಹಾಕಿ ಮುತ್ತಿಕ್ಕಿದ ಹಾಗೆ. ಗೌರಿಗೆ ಯಾಕೋ ಸಂಭ್ರಮ, ಆಳದಲ್ಲಿ ಭಯ. ಬೆಳ್ಳಕ್ಕಿ ಬೆಳ್ಳಕ್ಕಿ ಬಾ ಬಾ ಬಾ, ಕೂಗುವ ನಗುವ ಕಂದಮ್ಮಗಳು. ಬೆಳ್ಳಕ್ಕಿ ಬೆಳ್ಳಕ್ಕಿ ನನ್ನುಂಗುರ ಕೊಡ್ತೀನಿ, ನಿನ್ನುಂಗುರ ಕೊಡು. ಬೆಳ್ಳಕ್ಕಿ ಉಂಗುರ ಕೊಡು, ನಂಗೊಂದುಂಗುರ ಉಂಗುರ. ಚೊಕ್ಕ ನೀಲಿಯಲ್ಲಿ ಗುಂಪು ಗುಂಪು ಹಾರುವ ಬೆಳ್ಳಕ್ಕಿಗಳು. ಒಂದೊಂದು ಗುಂಪು ಹತ್ತಿರ ಬಂದು ಅದೇ ವೇಗದಲ್ಲಿ ಹಾರಿ ಹೋಗುವವರೆಗೂ, ದೂರದಲ್ಲಿ ಕರಗಿ ಹೋಗುವವರೆಗೂ ನೋಡುತ್ತಾ ಮೆಟ್ಟುಗಲ್ಲ ಮೇಲೆ ಕೂತಳು ಗೌರಿ. ತಾನೂ ಹಾಗೆ ಮೊನ್ನೆ ಬೆಳ್ಳಕ್ಕಿಗಳನ್ನು ಕರೆದದ್ದು ನೆನಪಿದೆ. ಲಂಗದಲ್ಲಿ ಕುಣಿದದ್ದು ನೆನಪಿದೆ. ಸಾಲದ್ದಕ್ಕೆ, ಅಜ್ಜಿ ಬೆಳ್ಳಕ್ಕಿ ಮನೆ ಎಲ್ಲಿರ್ತೈತಿ? ಗೊತ್ತಿಲ್ಲವಾ? ನಿನ್ನ ಮಾವನ್ನ ಕೇಳು. ಮಾವ, ಎಲ್ಲೋ ಇರ್ತೈತಿ ಬೆಳ್ಳಕ್ಕಿ ಮನೆ? ಗೊತ್ತಿಲ್ಲ ಹೋಗೆ. ಅಯ್ಯ, ಏಟಾಕೊಂದು ಪುಸ್ತಕ ಓದ್ತಿ, ಏನೇನೂ ಗೊತ್ತಿಲ್ವಾ? ನಕ್ಕಿದ್ದಳು ಗೌರಿ, ನೆನೆಸಿಕೊಂಡು ಅಂಥ ಎಷ್ಟೋ ಮಾತನ್ನ. ಹೀಗೆ ಬೆಳೆದು ಬೆಳ್ಳಕ್ಕಿಗಳನ್ನು ಕರೆಯದಷ್ಟು ದೊಡ್ಡವಳಾಗುವವರೆಗೆ. ಪರಮೇಶ್ ಮಾವ ಬರುತ್ತೇನೆಂದು ಅಜ್ಜನಿಗೆ ಕಾಗದ ಬರೆಯೋದಕ್ಕೆ 8 ದಿನ ಮುಂಚೆನೇ ಗಳ್ಳು ಜನ ಬಾವಿಯ ಹತ್ರ ಕಬ್ಬಿನ ಗದ್ದೆಯಲ್ಲಿ ಸೊಪ್ಪು ಕುಯ್ಯುವಾಗ ತಾನು ಮುಖ ಎತ್ತದ ಹಾಗೆ ಕಿಸಾಣಿ ಮಾಡಿರ್ಲಿಲ್ವೇ? ಹೋಗೆ ತುಳ್ಜಕ್ಕ, ಏನೇನೋ ಅಂತೀಯ ಎಂದರೆ, ಯಾಕೆ ಗೌರಮ್ಮ ಕೋಪ? ನಿಮ್ಮಜ್ಜ ಆಗಲೇ ಅಣಿ ಮಾಡ್ಕೊತಾ ಇದ್ದಾರ ಮದುವೆಗೆ ಎಂದಾಗ ಗೌರಿ ಎದೆ ಎಳೆದು ಬಿಟ್ಟ ತಂತಿ ಹಾಗೆ ಝೇಂಕರಿಸಿರಲಿಲ್ವೇ? ಶಾಲೆಗೆ ಹೋಗೋ ಹುಡುಗರು ಕೂಡ ಗೌರಕ್ಕನ ಗಂಡ ಬರ್ತಾನೆ, ಏ ಗೌರಕ್ಕ, ನಿನ್ನ ಗಂಡ ಬಂದ ನೋಡು. ಹೀಗೆ ತನ್ನನ್ನ ದನ ಕಾಯುವ ನಿಂಗನಿಂದ ಪಟೇಲ್ ಬಸಪ್ಪನವರೆಗೆ ಎಲ್ಲರೂ ಸಿಂಪಿಗರ ತುಳ್ಜಕ್ಕ ಆದಿಯಾಗಿ ಕಚೆಗುಳಿ ಇಡುತ್ತಿದ್ದರೆ, ಹೀಗೆ ತಿಂಗಳುಗಟ್ಟಲೆ ನಕ್ಕಾಡಿದ್ರೂ ಕೂಡ ಗೌರಿಯ ಮನಸ್ಸಿಗೆ ನೋವಾಗುವ ಕಾರಣ ಇರಲಿಲ್ಲ. ಏಕೆ ನೋವಾಗಬೇಕು? ಪರಮೇಶ ಬೆಂಗಳೂರಲ್ಲಿ 4 ವರ್ಷ ಓದಿ ಅದೇನನ್ನೋ ಪಾಸ್ ಮಾಡಿದ್ದಾನಂತೆ. ಈ ವರ್ಷ ಮದುವೆ ಆದರೆ ಕೆಲಸ ಸಿಗೋದು ಖಂಡಿತವಾದ್ದರಿಂದ ಕರೆದುಕೊಂಡು ಹೋಗಿ ಸಂಸಾರ ಹೂಡ್ತಾನಂತೆ. ಪರಮೇಶನಿಗೂ ಕೂಡ ಮದುವೆ ಸುಲಭ ಜೀವನದ ಪ್ರಥಮ ಮೆಟ್ಟಿಲು. ತನ್ನ ತಾಯಿ ಸತ್ತೋದ ಮೇಲೆ ತಬ್ಬಲಿಯನ್ನು ತಂದು ಕಣ್ಣಲ್ಲಿಟ್ಟು ಮುಚ್ಚಿಕೊಂಡು ಸಾಕಿದ ಅಜ್ಜ ಅಜ್ಜಿ ತಮ್ಮ ಮಗ ಪರಮೇಶನ ಹೆಂಡತಿ ಮೊಮ್ಮಗಳು ಗೌರಿಯೇ ಸರಿ ಎಂದು ಯೋಚಿಸಿ ನಿರ್ಧರಿಸಿ ಎಷ್ಟೊಂದು ವರ್ಷವಾಯಿತು. ಮದುವೆ ಎಂಬ ಮಾತಿನ ಸಂಪೂರ್ಣ ಅರ್ಥ ಗೌರಿಗೆ ಆಗತೊಡಗಿತ್ತು. ನಿಂತು ಯೋಚಿಸಿದಾಗ ಉಸಿರು ಕಟ್ಟಿದ ಹಾಗಾಗ್ತಿತ್ತು. ಅಷ್ಟೇ ಅಲ್ಲ, 15 ದಾಟಿದೊಡನೆ ಪ್ರಾರಂಭವಾದ ಮೈಯಿನ ಬಿಗಿ, ಕಣ್ಣಲ್ಲಿ ನೀರು ತುಂಬುವ ಸುಖದ ಕಾವು, ಬಣ್ಣ ಬಣ್ಣದ ಯೋಚನೆಗಳು, ಕೆನ್ನೆಗೆ ತರುವ ನವಿರು ಎಲ್ಲಕ್ಕೂ ಹೊಸ ಪ್ರಾಮುಖ್ಯತೆ ಬಂದಿತ್ತು. ತಾನು ನೋಡಲು ಚೆನ್ನಾಗಿರುವುದಾಗಿ ಜನ ಹೇಳುತ್ತಾರೆ. ಹುಡುಗರು ಕಣ್ಣಗಲಿಸಿ ನೋಡಿ ಮುಂದೆ ಹೋಗುತ್ತಾರೆ. ತುಳಜಕ್ಕನ 5ನೇ ಮಗುವನ್ನು ಎತ್ತಿಕೊಂಡಾಗ ಆದ ಅನುಭವ ಲೆಕ್ಕವಿಲ್ಲದಷ್ಟು ಆಶೆಗಳನ್ನು ಕೆರಳಿಸಿದೆ. ಇಷ್ಟು ಸರಿ. ಆದರೆ ಭಾನುವಾರ ಪರಮೇಶ್ ಮಾವ ರಾತ್ರಿಯ ರೈಲಿಗೆ ಬರೋದಕ್ಕೆ ಸ್ವಲ್ಪ ಮುಂಚೆ ಕೊಟ್ಟಿಗೆಯಲ್ಲಿ ಗೌರಿ ಹಾಲು ಕರೆಯುತ್ತಿದ್ದಾಗ ಶಿವರುದ್ರ ತುಡುಗಿಯ ತಲೆಯ ಹತ್ತಿರವೇ ನಿಂತು ಅದು ಒದೆಯದ ಹಾಗೆ ತುರಿಸುತ್ತಿದ್ದ. ತುಡುಗಿ ಫಟಿಂಗ ಎಮ್ಮೆ. ಒಂದು ನೊಣ ಕಡಿದರೂ ಕಾಲು ಝಾಡಿಸಿ ಕಣ್ಣಿ ಹರಿದುಕೊಂಡು ಓಡುವ ಪೈಕಿ. ಶಿವರುದ್ರ ತನ್ನ ತಲೆಯ ಹತ್ತಿರ ಇದ್ದರೆ ಮಾತ್ರ ಅದಕ್ಕೆ ಹೆದರಿಕೆ. ರೇಗಿದರೆ ನೊಗ ತೆಗೆದುಕೊಂಡು ಜಜ್ಜಿ ಬಿಡುವಷ್ಟು ಸಿಟ್ಟಿನ ಮನುಷ್ಯನೆಂದು ಅದಕ್ಕೆ ಕೂಡ ಗೊತ್ತು. ಮಾತು ಕಡಿಮೆ. ಗೌರಿಯ ಅಜ್ಜನ ಹತ್ರ 10 ವರ್ಷದ ಹುಡುಗನಾಗಿದ್ದಾಗಿಂದ ದುಡಿದ ಹುಡುಗ. ತಂದೆ ಸತ್ತ ಮೇಲೆ ಗೌರಿಯ ಮನೆಯವರೊಂದಿಗೆ ಒಟ್ಟಿಗೆ ಕೆಲಸ ಮಾಡುತ್ತಿದ್ದ ಶಿವರುದ್ರ ಇವತ್ತಿನವರೆಗೂ ಒಂದು ಬಿಡಿಗಾಸು ಕೇಳಿದವನಲ್ಲ. ಹೊಟ್ಟೆ ತುಂಬ ಉಂಡು 4 ಲಾವಣಿ ಹಾಡಿಕೊಂಡು ಹಬ್ಬದ ದಿನ ಕೊಡಿಸಿದ ಬಟ್ಟೆಯಲ್ಲಿ ಸ್ವರ್ಗ ಕಂಡ ಶಿವರುದ್ರ ತನ್ನ 2 ಎಕರೆ ಗದ್ದೆ ನನ್ನದು ನಿಮ್ಮದಲ್ಲ ಎಂದು ಯೋಚನೆ ಕೂಡ ಮಾಡಿದವನಲ್ಲ. ಹಾಲು ಕರೆಯುವಾಗ ತನ್ನ ಮತ್ತು ಶಿವರುದ್ರನ ಮಧ್ಯೆ ಇದ್ದ ಕತ್ತಲು ಗೌರಿಗೆ ಒಂದು ರೀತಿಯ ನೆಮ್ಮದಿ ಕೊಟ್ಟರೂ, ಇಬ್ಬರ ತಲೆಯಲ್ಲೂ ಚೇಳುಗಳು ಕೊಂಡಿ ಆಡಿಸುವುದು ಗೊತ್ತಿತ್ತು. ಶಿವರುದ್ರ ಕಲ್ಲಿನ ಹಾಗೆ ನಿಂತು ತುಡುಗಿಯ ಕೊಂಬುಗಳ ನಡುವೆ ಬೆಟ್ಟು ಆಡಿಸುತ್ತಿದ್ದ. ಕಾಲಿಗೆ ಸೊಳ್ಳೆ ಕಚ್ಚಿದಾಗ ಕಾಲು ಕೊಡವಿಕೊಂಡು ಎಮ್ಮೆ ನೆಲವನ್ನು ಒದ್ದಾಗ ಏಯ್ ತುಡುಗಿ ಎಂದಷ್ಟೇ ಹೇಳುತ್ತಿದ್ದ. ಗೌರಿಗೆ ಇದು ವಿಚಿತ್ರವಾಗಿ ಕಂಡು ಏನಾದರೂ ಮಾತಾಡಬೇಕೆನ್ನಿಸ್ತು.
ಶಿವರುದ್ರನನ್ನ ಹಾಸ್ಯ ಮಾಡಬೇಕೆಂದು ಹಳೆಯ ಅಭ್ಯಾಸ ಮನಸ್ಸಿಗೆ ಬಂದರೂ ಬೇಡ, ಇನ್ನೆಲ್ಲ ಅದು ಬೇಡ ಎಂದು ಆದಷ್ಟು ಬೇಗ ಕೊಟ್ಟಿಗೆಯಿಂದ ತಪ್ಪಿಸಿಕೊಳ್ಳಲು ಭರಾಟೆಯಿಂದ ಹಾಲು ಹಿಂಡತೊಡಗಿದಳು. ಆದರೆ ಆಕೆಯ ಮನಸ್ಸು ಗೊತ್ತಾದವನ ಹಾಗೆ ಅಲ್ಲಾಡದೆ ನಿಂತಿದ್ದ ಮನುಷ್ಯ ಕರು ಬಿಟ್ಟುಕೊಳ್ಳುವುದು ಮುಗಿಯುತ್ತಾ ಬಂತೆಂದು, ಗೌರಿ, ಪರಮೇಶ ಬರ್ತಾನಲ್ವಾ ಇವತ್ತು ಅಂದ. ಹಾಂ, ಹ್ಞೂ. ಯಾವಾಗ ಮದುವೆ? ಗೊತ್ತಿಲ್ಲ. ಈ ಪಟ್ಟಿಂದ ಏರು ಬಿಡವ್ವ, ನೀನು ಪ್ಯಾಟೆಗೆ ಹೋಗ್ಬಿಡ್ತೀಯ, ನಮ್ಮ ಗುರುತು ಕೂಡ ಹಿಡಿಯಾಕಿಲ್ಲ. ಗೌರಿ ಏನು ಮಾಡಬೇಕು? ಸರ್ 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 ಎಂದು ಹಾಲು ಹಿಂಡಿಕೊಂಡು ಆ ಸರಗುಟ್ಟುವ ಗಲಾಟೆಯಲ್ಲಿ ಶಿವರುದ್ರನ ಕೊಂಕನ್ನು ಮುಳುಗಿಸಿಬಿಡಬೇಕು. ಹೇಗೆ ಮಾತಾಡ್ತಾನೆ ಎಂದು ಯೋಚಿಸಿ ತೋಳ ಕುಪ್ಪಸ ಬಿಗಿಯುವ ಹಾಗೆ ಆತುರಾತುರವಾಗಿ ಹಾಲು ಕರೆದು ಕರುವಿಗೊಂದು ಮೊಲೆ ಬಿಟ್ಟು ಬದುಕಿದೆಯಾ ಜೀವವೇ ಎಂದು ಕೊಟ್ಟಿಗೆಯಿಂದ ಮನೆಯ ಮೆಟ್ಟಿಲು ಹತ್ತಿ ಒಳಗೋಡಿ ಹೋಗಿ ಅಜ್ಜಿಯ ಹತ್ತಿರ ನೇರವಾಗಿ ಉಸಿರು ಬಿಟ್ಟಳು. ಆಗ ಇನ್ನೊಂದು ಎಮ್ಮೆ ಹಾಗೆ ಉಳಿದದ್ದು ನೆನಪಾಗಿ, ಅಜ್ಜಿ, ಇವತ್ತು ಹೊಸೆಮ್ಮೆ ಹಾಲು ಕೊಡಲಿಲ್ಲ ಅಂದಳು. ಅಜ್ಜಿ ನಂಬಿದಳು. ಹೋಗ್ಲಿ ಬಿಡು, ಅದೇನು ಕೂಗಿದ್ದು, ರೈಲಲ್ವಾ ಎಂದು ಮಗನಿಗಾಗಿ ಕಾದು ಕುಳಿತ ಅಜ್ಜಿ ಆಲಿಸಿದಳು. ಅಲ್ಲ ಅಜ್ಜಿ, ರೈಲು ಬರಕ್ಕಿನ್ನೂ ಹೊತ್ತೈತೆ. ಗೌರಿಯ ಬೆರಳು ತೊಡೆ ಯಾಕೋ ಏನೋ ಅವಳಿಗೆ ಗೊತ್ತಿಲ್ಲದೆಯೇ ನಡುಗುತ್ತಿದ್ದವು. ಕೊಟ್ಟಿಗೆಯಿಂದ ಧಾವಿಸಿ ಬಂದುದಕ್ಕೆ ಇರಬೇಕು ಎಂದು ಹೇಳಿಕೊಂಡರೂ ರೈಲು ಬರುವುದು ಹತ್ತಿರವಾದ ಹಾಗೆ ಈರುಳ್ಳಿ ಹೆಚ್ಚುತ್ತಿದ್ದಾಗ ಎದೆ ನಗಾರಿ ಹೊಡೆಯುತ್ತಿತ್ತು. ಶಿವರುದ್ರ ಕೊಟ್ಟಿಗೆಯಲ್ಲೇ ಕೂತು ಕಣ್ಣಿ ಮಾಡುತ್ತಿರಬೇಕು ಅಂದುಕೊಂಡಳು. ನಾರು ತೆಗೆದುಕೊಂಡು ತೊಡೆಯ ಮೇಲೆ ಹೊಸೆಯುವಾಗ ಅವನು ಹೇಗೆ ತುಟಿ ಕಚ್ಚಿಕೊಂಡು ನಾರು ತನ್ನ ಶತ್ರುವೆನ್ನುವ ಹಾಗೆ ಹೊಸೆಯುತ್ತಾನೆ ಎಂದು ಯೋಚಿಸಿದಳು. ಬೆಂಗಳೂರಿಗೆ ಹೋಗಿ ವರ್ಷದ ತರುವಾಯ ರೈಲಿನಲ್ಲಿ ಬರುತ್ತಿರುವ ಪರಮೇಶನ ಮೀಸೆ ಉದ್ದವಾಗಿರಬೇಕೆಂದುಕೊಂಡಾಗ ಅವಳಿಗೆ ನಗೆ ಬಂತು. ಇಜಾರ ಹಾಕಿಕೊಂಡು ಚಿತ್ರ ತೆಗೆಸಿ ಕಳಿಸಿದ್ದಾನೆ. ಎಷ್ಟು ತೆಳ್ಳಗೆ ಬೆಳ್ಳಗಿದ್ದಾನೆ ಮಾವ. ಪಾಪ, ಅಜ್ಜ ಗಂಟೆಯಿಂದ ರೈಲು ಸ್ಟೇಷನ್ನಿನಲ್ಲಿ ಕಾಯುತ್ತಿದ್ದಾನೆ ಮಗನನ್ನು ನೋಡುವ ಆಶೆಯಿಂದ. ಈರುಳ್ಳಿ ಹೆಚ್ಚುತ್ತಾ ಹೆಚ್ಚುತ್ತಾ ಗೌರಿಯ ಕಣ್ಣಲ್ಲಿ ನೀರು ತುಂಬಿಕೊಂಡು ತಾನು ಒಂದು ಥರ ಆಗುತ್ತಿದ್ದೇನೆಂದು ಅನ್ನಿಸಿತು. ಗೌರಿಗೆ ತಳಮಳ ಹೆಚ್ಚಾಗುತ್ತಿತ್ತು. ಏಕೆಂದು ಆಕೆಗೇ ಗೊತ್ತಿಲ್ಲ. ತಾಯಿ ಸತ್ತು 10 ವರ್ಷದ ಮೇಲೆ ತಾನು ಸುಖವಾಗಿ ಮದುವೆಯಾಗುತ್ತಿದ್ದೇನೆಂದು ಸಂತೋಷ ಹೊಳೆಯ ಹಾಗೆ ಉಬ್ಬಿ ತನ್ನ ಅವ್ವ ಇದ್ದಿದ್ದರೆ ಎನ್ನಿಸಿ ಅಜ್ಜ ಅಜ್ಜಿಯ ಬಗ್ಗೆ ಕೃತಜ್ಞತೆ ಉಕ್ಕಿ ಹೀಗಾಗಿರಬೇಕು ಎಂದುಕೊಂಡಳು. ಅಜ್ಜ ಅಜ್ಜಿಯ ಕಣ್ಣೆದುರು ಸುಖವಾಗಿ ಬಚ್ಚಲ ಬಳಿಯ ಕೋಸು ಬೆಳೆದ ಹಾಗೆ ಬೆಳೆದು ಈಗ ಎಂಥ ಖುಷಿ ಎಂದುಕೊಳ್ಳುತ್ತಿದ್ದ ಹಾಗೆ ಗೌರಿಯ ಕೈ ಗಡಗಡ ನಡುಗಿ ಬಿಕ್ಕಿ ಬಿಕ್ಕಿ ಅಳಬೇಕೆನ್ನಿಸಿತು. ಶಿವರುದ್ರ ಲಾಟಿನು ಬೆಳಕಿನಲ್ಲಿ ಕಣ್ಣಿಗೆ ಹೊಸೆಯುತ್ತಲೇ ಇರಬೇಕು. ಕೊಟ್ಟಿಗೆ ಕಡೆ ಹೊಂಡದಲ್ಲಿ ಕಪ್ಪೆಗಳ ಒಟರು. ಬಾಗಿಲ ಕಡೆ ಗದ್ದಲ. ಅಜ್ಜಿ ಸಂಭ್ರಮದಿಂದ ಜಗಲಿಗೆ ಹೋದ ಕೂಡಲೇ ಗೌರಿ ಸೆರಗಿನಿಂದ ಕಣ್ಣೀರೊರೆಸಿಕೊಂಡು ಥೂ, ಕೆಟ್ಟ ನೀರುಳ್ಳಿ ಎಂದು ಬೈದು ಪರಮೇಶ್ ಮಾವನನ್ನು ಕಾಣಲು ಧೈರ್ಯ ಕೂಡಿಸಿಕೊಂಡು ದೇವರ ಕೋಣೆಗೆ ಬಂದಳು. ಅಂಗಳದಲ್ಲಿ ಅಜ್ಜ ಜೋರಾಗಿ ಮಾತಾಡ್ತಾ ಇದ್ದ. ಮಗ ಬೆಂಗಳೂರಿಂದ ವಿದ್ಯಾಭ್ಯಾಸ ಮುಗಿಸಿಕೊಂಡು ಬಂದಿದ್ದಾನೆನ್ನುವುದು ಸಾಮಾನ್ಯವೇ. ಮುದುಕ ಎಷ್ಟು ಬೇಗ ಹುಡುಗನಾಗಿಬಿಟ್ಟ ಎಂದುಕೊಂಡೊಡನೆ ಗೌರಿಗೆ ನಗು ಬಂತು. ಪರಮೇಶ್ ಮಾವನ ಮಾತು ಒಂದೊಂದಾಗಿ ಕಿವಿಗೆ ಬೀಳತೊಡಗಿದವು. ವರ್ಷಕಾಲದಲ್ಲಿ ಅವನ ಗಂಟಲು ಕರ್ಕಶವಾಗಿ ಗರಗಸದ ಸಪ್ಪಳದ ಹಾಗಿತ್ತು. ಅರಸೀಕೆರೆಯಲ್ಲಿ ಕಾಫಿ ಕುಡ್ದೋನು ಮತ್ತೆಲ್ಲೂ ಇಳಿಯೋಕೆ ಆಗಲಿಲ್ಲ. ಸೆಕೆಂಡ್ ಕ್ಲಾಸ್ನಲ್ಲೂ ಜನರ ರಶ್, ಡರ್ಟಿ ಟ್ರೈನ್ಸ್ ಎಂದಾಗ ಒಂದೇ ವರ್ಷದ ಹಿಂದೆ ಅಚ್ಚ ಕನ್ನಡದಲ್ಲಿ ಮಾತಾಡುತ್ತಿದ್ದ ಮಾವ ಸಾಹೇಬನಾಗಿದ್ದಾನೆ ಎಂದು ವಿಸ್ಮಯದಿಂದ ಕುಕ್ಕಡಿಯಾದಳು. ಅಜ್ಜ ಮಾಸ್ತರು ಗೌಡರ ಹತ್ತಿರ ನಡುಮನೆಯಲ್ಲಿ ಮಾತಾಡಿದ ಹಾಗೆ ತನ್ನ ಹತ್ತಿರವೂ ಅರ್ಥವಾಗದ ಹಾಗೆ ಮಾತಾಡಿದರೆ, ತನಗೆ ಅರ್ಥವಾಗದಿದ್ದರೆ, ಅವನಿಗೆ ಅಸಹ್ಯವಾದರೆ ಗತಿಯೇನೆಂದು ತಾನು ಓದಿದ್ದರೆ ಚೆನ್ನಿತ್ತು ಎಂದು ಭಯವಾಯಿತು. ಆದರೆ ಅಜ್ಜಿ ಶಾಲೆಗೆ ಹೋಗುವ ಅಂದಾಗಲೆಲ್ಲ ಶಿವರುದ್ರನ ಜೊತೆ ಗದ್ದೆಗೆ ಹೋಗಿ ಶುಂಠಿ ನೆಡುತ್ತಿದ್ದುದು ನೆನಪಾಯಿತು. ಪರಮೇಶ ಒಳಗೆ ಬಂದ. ಗೌರಿ ಮುಖ ಮುಚ್ಚಿಕೊಂಡರೂ ಮೊಳಕೈ ಕುತ್ತಿಗೆಯ ಮೇಲಿನ ಬೆವರು ಮುಚ್ಚಿಕೊಳ್ಳುವುದು ಸಾಧ್ಯವಿರಲಿಲ್ಲ. ಮಾವನ ತಲೆಯ ಸುವಾಸನೆ ಮೂಗು ಆಕ್ರಮಿಸುವಾಗ ತನ್ನ ವಾಸನೆ ಹೇಗಿದೆಯೋ ಎಂದು ಆತಂಕವಾಯಿತು. ದೇವರ ಮನೆಯಲ್ಲಿ ಯಾರೂ ಇಲ್ಲದ್ದು ಕಂಡು ಪರಮೇಶ ಮುಂದೆ ಬಂದು ಕೈ ಹಿಡಿದ. ಕೈ ಕೊತ್ತರಿಸಿಕೊಂಡು ಹೋಗ್ಮಾವ ಎಂದು ಮುನಿದಾಗ, ಯಾಕೆ ಗೌರು ಇಷ್ಟು ಸಂಕೋಚ? ನಿನ್ನಂಥವಳೆ ನಮ್ಮ ಕ್ಲಾಸಲ್ಲಿ ಒಬ್ಬಳಿದ್ಲು, ಶಶಿಕಲಾ ಅಂತ. 2 ವರ್ಷದಲ್ಲಿ ಎಷ್ಟು ಫ್ರೀ ಆಗಿಬಿಟ್ಲು ಅಂತೀಯ ಎಂದು ಇಂಗ್ಲಿಷ್ ಪದ ಗೌರಿಗೆ ಅರ್ಥವಾಗುವುದಿಲ್ಲವೆಂದು ಕನ್ನಡಕ್ಕಾಗಿ ತಡಕಾಡುತ್ತಿದ್ದಾಗ ಗೌರಿ ತಪ್ಪಿಸಿಕೊಂಡು ಹೋಗಲು ಬಾಗಿಲು ನೋಡಿದರೆ ಮಾವ ಬಾಗಿಲುದ್ದಕ್ಕೂ ನಿಂತಿದ್ದ. ಪರಮೇಶ ನಕ್ಕ. ಬೆನ್ನ ಹಿಂದೆ ಎಡಗೈಯಲ್ಲಿ ಇಷ್ಟೂ ಹೊತ್ತು ಹಿಡಿದುಕೊಂಡಿದ್ದ ಪುಟ್ಟ ಚೀಲ ತೆಗೆದು, ಏನು ಹೇಳು ಅಂದ. ಗೌರಿಗೆ ಅರ್ಥವಾಗಿರಲಿಲ್ಲ. ಕಣ್ಣಲ್ಲೇ ಪ್ರಶ್ನಿಸಿದಳು. ಅಷ್ಟೇ ಆಗಿದ್ದರೆ ಚಿಂತೆ ಇರಲಿಲ್ಲ.
ಗೌರಿ ತನ್ನ ದಡ್ಡತನದ ಬಗ್ಗೆ ಹೇಳಲಾರದಷ್ಟು ಸತ್ತು ಹೋಗಬೇಕೆನ್ನುವಷ್ಟು ನಾಚಿಕೆಯಾಗಿ ಅವನೆದುರಿನಿಂದ ಓಡಿ ಹೋಗಬೇಕೆನ್ನಿಸಿ ಸಾಧ್ಯವಾಗದೆ, ಮಾವನ ಕೆನ್ನೆಗೆರಡು ಕೊಡಬೇಕೆನ್ನಿಸಿ ಸಾಧ್ಯವಾಗದೆ, ಅತ್ತು ಬಿಡಬೇಕೆಂದು ಸಾಧ್ಯವಾಗದೆ ನಿಂತಲ್ಲೇ ಕಲ್ಲಿನ ಹಾಗೆ ನಿಂತಳು. ಪರಮೇಶ ವ್ಯಾನಿಟಿ ಬ್ಯಾಗ್ ಎಂದು ಮುಂತಾಗಿ ವಿವರಿಸಿ ಗಟ್ಟಿಯಾಗಿ ನಗೆಯಾಡಿ ಅವ್ವನ ಕ್ಷೇಮ ಸಮಾಚಾರ ವಿಚಾರಿಸಿ ಬೆಂಗಳೂರಿನ ತಿಂಡಿ ಕೊಟ್ಟ. ಅಜ್ಜಿಯ ಜೊತೆ ಕೂತು ತಿನ್ನುವಾಗ ಗೌರಿ ತಿಂಡಿಗಿಂತ ಹೆಚ್ಚಾಗಿ ಮಾವನ ಆಕಾರ ಮೆಚ್ಚಿದಳು. ತೆಳ್ಳಗೆ ಬೆಳ್ಳಗೆ ಉದ್ದವಾಗಿ ನುಣುಪಾಗಿ ಬೆಳೆದಿದ್ದ ಮಾವನ ತುಟಿಯ ಮೇಲೆ ಮೀಸೆ ಕಪ್ಪಾಗುತ್ತಿದ್ದುದು ನೋಡಿ ಮನಸ್ಸು ಉಲ್ಲಾಸಗೊಂಡಿತು. ಮುಟ್ಟಿದ ಕೂಡಲೇ ಕೊಳೆಯಾಗಬಲ್ಲ ಅವನ ಅಂಗಿ ಇಜಾರಗಳನ್ನು ನೋಡಿ ಅವಳಿಗೆ ಸಂತೋಷವಾಯಿತು. ತಾನು ಮಾಡಿದ ಅಡಿಗೆ ಅವನಿಗೆ ರುಚಿಸಲಾರದೆನಿಸಿದರೂ ಬಡಿಸುವಾಗ ಅವನ ಕೈ ತಾಗಿದೊಡನೆ ರಕ್ತ ವೇಗವಾಗಿ ಓಡತೊಡಗಿತು. ಶಶಿಕಲಾ ಹೇಗಿರಬಹುದು ಎಂದು ಯೋಚಿಸಿದಳು. ಮಾವ ಕಂಡವರ ಹೆಣ್ಣು ಮಕ್ಕಳ ಸುದ್ದಿ ಹೇಗೆ ಎನ್ನುತ್ತಾನೆ ಎಂದು ಹುಸಿನಗೆ ನಕ್ಕಳು. ಎಲ್ಲರ ಊಟವಾದ ಮೇಲೆ ಶಿವರುದ್ರನನ್ನು ಕರೆದು ಊಟಕ್ಕೆ ನೀಡಿದಳು. ಕುಕ್ಕುರಗಾಲಲ್ಲಿ ಕೂತು ತುಟಿಪಿಟಕ್ಕೆನ್ನದೆ ಉಂಡು ಶಿವರುದ್ರಪ್ಪ ಎದ್ದು ಹೋದ. ತಣ್ಣಗೆ ಗಾಳಿ ಬೀಸಿ ಬಂದು ದೇಹದ ರಂಧ್ರಕ್ಕೆ ಹೊಡೆದ ಹಾಗಾಗಿ ಇದೇಕೆ ಹೀಗಾಗುತ್ತಿದೆ ಎಂದು ಕಣ್ಣು ಬಿಡಲು ಶತಪ್ರಯತ್ನ ಮಾಡಿ ಕೊನೆಗೆ ಕಣ್ಣು ಬಿಟ್ಟಾಗ, ಅಜ್ಜಿ ಸತ್ತೇ! ಬೆಳ್ಳನೆಯ ಕುದುರೆಯ ಮೇಲೆ ಕೂತಿರುವುದು ಗೊತ್ತಾಗುತ್ತಲೇ ಧೈರ್ಯ ಸೊನ್ನೆಯಾಗಿ ಮಾಡಲೇನೂ ತೋಚದೆ ಹಿಡಿದುಕೊಳ್ಳಲು ಏನಾದರೂ ಇದೆಯೇ ಎಂದು ಎದುರಿಗೆ ಕೈಯೊಡ್ಡುತ್ತಾ ಕಣ್ಣೊರೆಸಿಕೊಳ್ಳುತ್ತಾ, ಅಜ್ಜಿ ಜಾರ್ದೆ, ನಾ ಜಾರ್ದೆ ಅಳಲು ಪ್ರಯತ್ನ ಮಾಡಿದಳು ಗೌರಿ. ಅಳುತ್ತಾ ಕೂತರೆ ಜಾರಿ ಬಿಟ್ಟು ಕೆಳಗಿನ ಕಂದರಕ್ಕೆ ಬಿದ್ದರೆ ಗತಿಯೇನೆಂದು ಎದುರಿನ ಕುದುರೆಯ ಕೂದಲು ಹಿಡಿದುಕೊಳ್ಳಲು ಹೋಗಿ ಕುಳಿತ ಜಾಗದಲ್ಲಿ ಜಾರಿದ ಹಾಗಾಗಿ ಭಯ ಮುತ್ತಿಕೊಂಡು ಕುದುರೆಯ ಕುತ್ತಿಗೆ ಅಪ್ಪಿಕೊಂಡಳು ಗೌರಿ. ನಾಗಾಲೋಟದಲ್ಲಿ ಓಡುತ್ತಾ ತಾನೆಂದೂ ನೋಡದ ಗುಡ್ಡ ಬೆಟ್ಟ ಮರಗಳನ್ನು ಹಿಂದೆ ಬಿಡುತ್ತಿದ್ದ ಕುದುರೆ ಬೆವತು ನೊರೆಗರೆಯುವುದನ್ನು ಕಂಡು ಅಜ್ಜ ಅಜ್ಜಿ ನನ್ನೂರು ಎಂದು ಅಳತೊಡಗಿದಳು. ಮನುಷ್ಯರ ಸುಳಿವಿಲ್ಲ. ಓಟ ಹೆಚ್ಚಾದ ಹಾಗೆ ಪುಕ್ಕಲು ವಿಪರೀತವಾಗಿ ಇನ್ನೇನು ಕುದುರೆಯಿಂದ ಹಾರಿ ಬಿಡೋಣ, ದೇವರಿಟ್ಟದ್ದಾಗಲಿ ಎಂದು ನಿರ್ಧಾರಕ್ಕೆ ಬರುತ್ತಿದ್ದಾಗ ಸದ್ಯ ಕುದುರೆ ನೆಲಕ್ಕೆ ಬಿತ್ತು. ಸುತ್ತ ನೋಡಿದರೆ ದಟ್ಟವಾದ ಕಾಡಿನಲ್ಲಿ ಮಟಮಟ ಮಧ್ಯಾಹ್ನದಲ್ಲಿ ಸಣ್ಣ ಮಗುವೊಂದು ಕಿಲಕಿಲನೆ ನಕ್ಕ ಹಾಗಾಗಿ ಗೌರಿ ಕೊನೆಯ ಪ್ರಯತ್ನವೆಂದು ಕಿಟಾರನೆ ಕಿರಿಚಿಕೊಂಡಳು. ಏನಾಯ್ತಮ್ಮ ಗೌರು ಎಂದು ಅಜ್ಜಿ ಅಲ್ಲಾಡಿಸಿ ಎಬ್ಬಿಸಿದಾಗ ಗೌರಿ ಸುಂಟರ ಗಾಳಿಗೆ ಸಿಕ್ಕ ತೆಂಗಿನ ಗರಿಯ ಹಾಗೆ ನಡುಗಿ ಅಜ್ಜಿಯನ್ನು ಅಪ್ಪಿಕೊಂಡು ಬೆವರು ಸುರಿಸಿದಳು. ದಿನವಿಡೀ ಅಜ್ಜನಿಗೆ ಮಗ ಪರಮೇಶನನ್ನು ಊರಿನ ಮುಖಂಡರ ಮನೆಗಳಿಗೆ ಭೇಟಿ ಕೊಡಿಸುವ ಕೆಲಸ ಮೆಚ್ಚಿನದಾಯಿತು. ಅಜ್ಜಿ ಊರಿನ ಹೆಣ್ಣು ಮಕ್ಕಳನ್ನು ಕೂರಿಸಿಕೊಂಡು ಮಗ ಹೇಳಿದ ಬೆಂಗಳೂರಿನ ಕಥೆಗಳನ್ನು ಹೇಳಿದಳು. ಗೌರಿಗೆ ಹಿಡಿದ ಮಂಕು ಬೇರು ಬಿಡುತ್ತಾ ಹೋಯಿತು. ನೆಪಕ್ಕೆ ಹಿಟ್ಟು ತೆಗೆದುಕೊಂಡು ಶಾವಿಗೆ ಹೊಸೆಯುತ್ತಾ ಕೂತಾಗ ನೂಲು ನೂಲಾಗಿ ಮಣೆಯಿಂದ ಇಳಿಯುತ್ತಿದ್ದ ಶಾವಿಗೆಯ ಜೊತೆಗೆ ಚಿಂತೆಗಳು ಮಣ್ಣು ಹುಳದ ಹಾಗೆ ಇಲಿಮಿಲಿಗುಟ್ಟಿದವು. ಎದುರಿಗೆ ಕೂತು ಶಾವಿಗೆ ಹಿಡಿಯುತ್ತಿದ್ದ ರಂಗಿಯಾಗಲಿ, ಅತ್ತ ಕೂತು ಅಕ್ಕಿ ಆರಿಸುತ್ತಿದ್ದ ಹಾಲಿಯಾಗಲಿ ತನ್ನ ಹತ್ತಿರದವರ ಹಾಗೆ ತಾನು ಬಲ್ಲವರ ಹಾಗೆ ಕಾಣಿಸಲಿಲ್ಲ. ಭಯಕ್ಕೆ ಸಿಕ್ಕ ಮನಸ್ಸು ಸ್ಮಶಾನದ ಕೊಳ್ಳಿಗಳ ಹಾಗೆ ತಪ್ಪು ಯೋಚನೆಗಳನ್ನು ಗುಣಿಸುತ್ತಾ ನಡೆದದ್ದರಿಂದ ಎದೆ ಖಾಲಿಯಾದ ಹಾಗೆ ಆಯಿತು. ಗೌರಿ ಹೆದರಿದ್ದಳು. ತಿಂಗಳೊಪ್ಪತ್ತಿನಲ್ಲಿ ಮದುವೆ. ಕನಸಿನ ನಡುಹಗಲಲ್ಲಿ ನಕ್ಕ ಮಗುವಿನ ಕಿಲಕಿಲ ಅವಳ ಕಿವಿಗಳಲ್ಲಿ ಇಂಗಿ ನಿರ್ನಾಮವಾಗಲು ಒಪ್ಪದೆ ಅವಳ ಪ್ರಾಣಕ್ಕೆ ಸವಾಲಾಗತೊಡಗಿತು. ಯಾರೊಂದಿಗಾದರೂ ತನ್ನ ಮನಸ್ಸಿನ ತೊಂದರೆಯನ್ನು ಹೇಳಿಕೊಳ್ಳಬೇಕೆನಿಸಿದರೂ ಕನಸನ್ನು ಮತ್ತೆ ಯಥಾವತ್ತಾಗಿ ನೆನಪಿಸಿಕೊಳ್ಳುವ ಧೈರ್ಯ ಸಾಲದೆ ಮಗುವಿನ ನಗು ಅಪಾಯಕರವಾಗಿ ಕಂಡು ತೆಪ್ಪಗೆ ಬಾಯಿ ಮುಚ್ಚಿಕೊಂಡಳು. ಇನ್ನೇನು ಮದುವೆ ತಿಂಗಳೂ ಇಲ್ಲ. ಗೋಧಿಯ ಹಿಟ್ಟನ್ನು ಅಲ್ಲಿಯೇ ಬಿಸಾಡಿ ಕೊಡಪಾನ ತೆಗೆದುಕೊಂಡು ಹಿತ್ತಲ ಗಿಡಗಳಿಗೆ ನೀರು ಹಾಕಲು ಭರಾಟೆಯಿಂದ ಓಡಾಡತೊಡಗಿದಳು. ಬೇಕಂತಲೇ ಗಟ್ಟಿಯಾಗಿ ಮಾತಾಡುತ್ತಾ ಪರಮೇಶನ ಸಣ್ಣ ತಮಾಷೆಗಳಿಗೂ ಗಂಟಲು ದೊಡ್ಡದು ಮಾಡಿ ನಗತೊಡಗಿದಳು. ಪರಮೇಶ ಕಿತಾಪತಿ ಮಾಡ ಹತ್ತಿದ. ಜಗನ್ಮೋಹಿನಿ ಸಿನಿಮಾದಲ್ಲಿ ಮಾಡಿದ ಹಾಗೆ ಪ್ರೇಮ ತೋರಿಸಲು ಬಂದಾಗ ಅಸಹ್ಯವಾಗಿ ವಾಕರಿಕೆ ಬಂದರೂ ಅದನ್ನು ತೋರಗೊಡದೆ ಜುಲುಮೆಯಿಂದ ನಕ್ಕು ತನ್ನನ್ನೇ ಶಪಿಸಿಕೊಂಡಳು. ಅದಕ್ಕಾಗಿ ಚಪ್ಪರದ ಅವರೆಯ ಬಳ್ಳಿಯಿಂದ ಬಿದ್ದ ತರಗೆಲೆಗಳನ್ನು ಒಂದು ಕಡೆ ಗುಡಿಸಿ ಬೆಂಕಿ ಇಟ್ಟೊಡನೆ ಅವು ಬುರ್ರ್ ಎಂದು ಹತ್ತಿಕೊಂಡು ಉರಿದವು. ಪರಮೇಶ ಜಂಬದಿಂದ ತನಗೆ ಈ ಸಲ ಕೆಲಸ ಸಿಕ್ಕರೆ 300 ರೂಪಾಯಿ ಸಂಬಳ ಬರುತ್ತೆ ಎಂದಾಗ ಹಿತ್ತಲ ಮೂಲೆಯಲ್ಲಿ ಎಮ್ಮೆಗೆ ಹುಲ್ಲು ಅಡಕುತ್ತಿದ್ದ ಶಿವರುದ್ರ ಏನಂದೆ ಅಂದ. ನಿನಗ್ಯಾಕೋ ಅದೆಲ್ಲ, ನಿನ್ನ ಕೆಲಸ ನೀನು ಬಾಯಿ ಮುಚ್ಚಿಕೊಂಡು ಮಾಡು ಎಂದು ಪರಮೇಶ ಸಿಟ್ಟಿನಿಂದ ಅವನನ್ನು ಗದರಿಸಿದೊಡನೆ ಶಿವರುದ್ರ ಆಳು ಎಂದು ಹಲ್ಲು ಬಿಟ್ಟ. ಗೌರಿ ನಗು ತಡೆಯಲಾಗದೆ ಬಾಯಿ ಮುಚ್ಚಿಕೊಂಡಳು. ಅವರೇ ಬಳ್ಳಿಯಿಂದ ಬಿದ್ದ ಎಲೆಗಳು ಹೊಗೆ ಎಬ್ಬಿಸಿ ಸಂಜೆಯ ನಸುಗತ್ತಲಲ್ಲಿ ಬೆರಳಾಡಿಸಿದವು. ಅಡ್ಡಾಡಿದ ಗಾಳಿ ಪರಮೇಶನ ಕಡೆ ಹೊಗೆಯನ್ನು ಅಟ್ಟಿದೊಡನೆ ಅವನ ಕಣ್ಣು ಮೂಗೆಲ್ಲ ಚಳುವಳಿ ಹೂಡಿ
ಗೌರಿಗೆ ತನ್ನ ಹಬ್ಬದ ಸಿರಿಗೆ ಹೊಗೆ ತಾಕಿದಷ್ಟು ಆತಂಕವಾಯಿತು. ಪರಮೇಶ ಅವಮಾನಕ್ಕೆ ಆಳಲ್ಲ. ಅತ್ತಲಾಗಿನ ಗೌರಿ ಮತ್ತು ಇತ್ತಲಾಗಿನ ಶಿವರುದ್ರ ಇಬ್ಬರೂ ಪಿತೂರಿ ನಡೆಸಿದವರಂತೆ ನಡೆದುಕೊಂಡರೆ ಕಣ್ಣೊರೆಸಿಕೊಂಡು ದುರ್ಬಲ ಕೋಪದ ಮೊರೆ ಹೊಕ್ಕ ಪರಮೇಶ. ಗೌರಿ ಜಗಳವಾದೀತೆಂದು ಮಾವ ಹೊಗೆಯಾಗಿ ನಿಂತ್ಕೋಬೇಡ, ಬಟ್ಟೆ ಮಾಸ್ತಾವೆ ಎಂದಾಗ ಶಿವರುದ್ರ ಪುಸ್ತಕ ಓದ್ಹೋಗು ಎಂದ. ತುಟಿಯಲ್ಲಿ ತುಂಟಾಟ, ಬೆಂಕಿ ಬಲವಾಯಿತು. ಮೂವರ ಮುಖದಲ್ಲೂ ಮೂರು ರೀತಿಯ ಭಾವನೆ. ಪರಮೇಶನಿಗೆ ಕೋಪ ಬಂದಿತ್ತು. ಆತ ಪಾಯಿಜಾಮವನ್ನು ಜೋಪಾನವಾಗಿ ಹಿಡಿದುಕೊಂಡು ಮನೆಯೊಳಕ್ಕೆ ಹೋದ ಮೇಲೆ ಶಿವರುದ್ರ ಗೌರಿಯ ಕೈಯಿಂದ ಕೊಡ ಎಸೆದುಕೊಂಡು ಮಡಿಗಳಿಗೆ ನೀರು ಹಾಕುತ್ತಿದ್ದಾಗ ಗೌರಿ ತಾವಿಬ್ಬರೇ ಇರುವುದನ್ನು ನೆನೆಸಿಕೊಳ್ಳುತ್ತಾ ಬೆಂಕಿಗೆ ಬೆನ್ನು ಮಾಡಿ ನಿಂತಳು. ಕನಸನ್ನು ಶಿವರುದ್ರನಿಗೆ ಹೇಳಬೇಕೆನಿಸಿತು. ಅದರ ಅರ್ಥ ಕೂಡ ಅವಳಿಗೆ ಅಸ್ಪಷ್ಟವಾಗಿ ಆಗತೊಡಗಿತ್ತು. ಅದನ್ನು ಕೇಳಲು ಶಿವರುದ್ರ ತಕ್ಕ ಮನುಷ್ಯನೆಂದು ಆಕೆಗೆ ಗೊತ್ತು. ಗದ್ದೆಯಲ್ಲಿ ಶುಂಠಿ ನೆಡುವಾಗ ಅಂಥ ಎಷ್ಟು ಕತೆ, ಎಷ್ಟು ಕನಸು ಒಬ್ಬರಿಗೊಬ್ಬರು ಹೇಳಿಕೊಂಡಿಲ್ಲ. ಆದರೆ ಶಿವರುದ್ರ ಕಟ್ಟಿಕೊಂಡಿದ್ದ ಮೂಕ ಕೋಟೆಯನ್ನು ಒಡೆಯಲಾರದೆ ಕೀಲು ತಪ್ಪಿದ ಗಾಡಿಯ ಮೇಲೆ ನಿಂತಳು ಗೌರಿ. ಮದುವೆಗೆ ಬರೀ 4 ವಾರ ಉಳಿದಿದೆ. ಸಂಜೆ ಕವಿಯಿತು. ಕತ್ತಲು ಹಬ್ಬಿತು. ಬೆಂಕಿಯ ಕೆಂಡಕ್ಕೆ ಬೆಳಕು ಬಂದಿತ್ತು. ಬಾವಿಯಿಂದ ನೀರು ಸೇದಿ ಶಿವರುದ್ರ ಯಂತ್ರದ ಹಾಗೆ ಗಿಡಗಳ ಬುಡಕ್ಕೆ ಚೆಲ್ಲುತ್ತಲೇ ಇದ್ದ. ಗೌರಿಯ ಆತಂಕ ಹೆಚ್ಚುತ್ತಲೇ ಇತ್ತು. ಕತ್ತಲಲ್ಲಿ ಶಿವರುದ್ರನೊಟ್ಟಿಗೆ ಒಬ್ಬಳೇ ಇದ್ದರೆ ಅಜ್ಜಿಯ ಪಿತ್ತ ನೆತ್ತಿಗೇರಬಹುದು, ನಿಸೂರು ಬದುಕು ಗದ್ದಲಕ್ಕೀಡಾಗಬಹುದು ಎಂದು ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಭಯವಾಗುತ್ತಿದ್ದರೂ ಕಾಲನ್ನು ಎತ್ತಿ ಇಡಲಾಗದೆ, ಕನಸನ್ನು ಹೊರುವ ಶಕ್ತಿ ಸಾಲದೆ ನಿಂತಲ್ಲೇ ಕಷ್ಟದಿಂದ ನಿಂತು ಮಬ್ಬುಗತ್ತಲಲ್ಲಿ ಫಳಫಳಿಸುವ ಶಿವರುದ್ರನ ಖಂಡಗಳನ್ನು ನೋಡಿದಳು. ಬೆಳಕು ಜಾಸ್ತಿಯಾಯಿತು. ಹಿತ್ತಲ ಗಿಡಗಳೆಲ್ಲ ಒಟ್ಟಿಗೆ ಉರಿದಂತಾಯಿತು. ಶಿವರುದ್ರ ಕತ್ತು ತಿರುಗಿಸಿದಾಗ ಬೆಚ್ಚಿ ಗಾರಿ ಸೀರೆಗೆ ಬೆಂಕಿ ಎನ್ನುತ್ತಾ ಆಕೆಯನ್ನಪ್ಪಿ ಎತ್ತಿಕೊಂಡು ಬೆಂಕಿ ಆರಿಸಿ ಹುಲ್ಲು ಮೆದೆಯ ಹತ್ತಿರ ಹೋಗಿ ನಿಲ್ಲಿಸಲು ಯತ್ನಿಸಿದ. ಕೈಕಾಲಲ್ಲಿ ತ್ರಾಣವಿಲ್ಲ. ಆಸರೆಯಿಲ್ಲದೆ ಭಯಕ್ಕೆ ಸತ್ತು ಹೋಗುವಂತಹ ಗೌರಿ ನರಳಿ ಮುಳುಗುವವಳು ಹುಲ್ಲುಕಡ್ಡಿ ಹಿಡಿದಂತೆ, ಹುಲ್ಲುಕಡ್ಡಿ ತಂತಿಯಾಗಿ ಹಗ್ಗವಾದಂತೆ ಅವನ ಕೊರಳನ್ನಪ್ಪಿ ತುಟಿಯ ಮೇಲೆ ತುಟಿಯಿಟ್ಟು ಎದೆಯನ್ನು ಬೆಚ್ಚಗೆ ಒತ್ತಿಕೊಂಡು ಬಿಡಬೇಡ ಎಂದಳು. ಸುತ್ತಲಿಂದ ಒತ್ತಿ ಬಂದ ಪ್ರವಾಹಕ್ಕೆ ಸವಾಲು ಹಾಕಲಾರದೆ ಕಟ್ಟೆ ಒಡೆದಾಗ ನೋವು, ನರಳುವಿಕೆ, ಮತ್ತೊಮ್ಮೆ ಹಸಿರು, ಮರಗಳ ಮೇಲೆ ಹಾಡುವ ಹಕ್ಕಿಗಳು, ಉಯ್ಯಾಲೆಯಾಡುವ ಮಕ್ಕಳು. ಹಿಂದಿನ ರಾತ್ರಿಯ ಕನಸು ಕೇಳಿ ಶಿವರುದ್ರ ನಕ್ಕಾಗ ಗೌರಿಗೆ ಧೈರ್ಯ ಬಂತು. ಗಿಡಗಳಿಗೆ ಇಬ್ಬರೂ ನೀರು ಹಾಕಿ ಒಳಗೆ ಹೋಗುವಷ್ಟರಲ್ಲಿ ಪರಮೇಶ ಯಾಕೋ ಸಿಟ್ಟಿನಿಂದ ಹಾರಾಡುತ್ತಿದ್ದ. ಗೌರಿಗೆ ತಡೆಯಲಾರದಷ್ಟು ಖುಷಿ. ಮಾವನಿಗೆ ಸಿಟ್ಟು ಬಂದಾಗ ಹೇಗೆ ಬೆಪ್ಪಾಗಿ ಕಾಣುತ್ತಾನೆ. ಇಲ್ಲಿ ಬೇಸರವಂತೆ, ಶಿವರುದ್ರ ಮುಂತಾದವರು ಪೆದ್ದರಂತೆ, ಅವಮಾನವಾಗುತ್ತಂತೆ. ಅದಕ್ಕಾಗಿ ಕೂಡಲೇ ಬೆಂಗಳೂರಿಗೆ ಹೋಗುತ್ತಾನಂತೆ. ಹೊರಟು ನಿಂತಿದ್ದಾನೆ. ಅಜ್ಜ ಹೋಗಬೇಡ ಅಂತ ಅಂಗಲಾಚುತ್ತಿದ್ದಾನೆ. ಮನೆ ಬಿಟ್ಟು ಪರಮೇಶ ಹೊರಟಾಗ ಮಾವ ಮರ್ತಿಯಲ್ಲ ಎಂದು ಗೌರಿ ಆತ ಮರೆತು ಬಿಟ್ಟು ಹೋಗುತ್ತಿದ್ದ ಪುಸ್ತಕ ಕೊಟ್ಟಳು. ಅವಳ ಕಣ್ಣಲ್ಲಿಯ ತುಂಟತನ ನೋಡಿ ಅಲ್ಲಿಯೇ ನಿಂತಿದ್ದ ಶಿವರುದ್ರ ಮುಸಿ ಮುಸಿ ನಕ್ಕ.